ನಾವು ಜನರಿಂದ ಅವರು ಕೊಡುವಂಥ ಒಂದು ಸಲಹೆಯನ್ನು ಎಷ್ಟು ಕನ್ಸಿಡರ್ ಮಾಡಬೇಕಾಗತ್ತೆ, ಹಾಗೂ ಅವರು ಕೊಡುವಂಥ ಸಜೆಷನ್ಸ್ ಇರ್ಬೋದು, ಫೀಡ್ಬ್ಯಾಕ್ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಇದು ಎಷ್ಟು ಎಫೆಕ್ಟಿವ್ ಇದೆ, ಇದು ಬೇಕಿದೆಯಾ ಅನ್ನುವಂಥ ಒಂದು ವಿಷಯ. ನಾನು ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ, ಅರ್ಥ ಆಗುತ್ತೆ ನಿಮಗೆ. ಈಗ ನಿಮ್ಮ ಲೈಫಲ್ಲಿ ಏನೋ ಒಂದು ಸೀರಿಯಸ್ ಪ್ರಾಬ್ಲಮ್ ನಡೀತಾ ಇದೆ, ಏನೋ ಇದೆ, ಇಶ್ಯೂ ಇದೆ. ಈ ಒಂದು ಸಿಚುವೇಶನ್ನ ನೀವು ನಿಮ್ಮ ಫ್ರೆಂಡ್ ಜೊತೆ, ಗೊತ್ತಿರುವಂಥ ವ್ಯಕ್ತಿ ಜೊತೆ ಶೇರ್ ಮಾಡ್ಕೊಳ್ತೀರಾ. ಅವರು ಕೊಡುವಂಥ ಸಜೆಷನ್ ಇರುತ್ತೆ, ಏನಾದ್ರು ಒಂದು ಸಜೆಷನ್ ಕೊಡ್ತಾರೆ, ಹೀಗೆ ಮಾಡು, ಹಾಗೆ ಮಾಡು, ನೀನು ಹೀಗೆ ನಡ್ಕೋ, ಸೇ ಎನಿಥಿಂಗ್. ದೇ ಕ್ಯಾನ್ ಗಿವ್ ಅ ಗುಡ್ ಅಡ್ವೈಸ್ ಆರ್ ಅ ಬ್ಯಾಡ್ ಅಡ್ವೈಸ್, ಗೊತ್ತಿಲ್ಲ ಅವ್ರು ಯಾವ ರೀತಿಯಾಗಿ ಕೊಡ್ತಾರೆ ಅಡ್ವೈಸ್. ಆದರೆ ಅವರು ಕೊಡುವಂಥ ಅಡ್ವೈಸ್ ಇದೆಯಲ್ಲ, ಅವ್ರಿಗೆ ಅವರ ಲೈಫ್ನಲ್ಲಿ ಆಗಿರುವಂಥ ಎಕ್ಸ್ಪೀರಿಯನ್ಸಸ್ ಮೇರೆಗೆ ನಿಮ್ಗೆ ಅಡ್ವೈಸ್ನ ಕೊಡ್ತಾರೆ, ಸಜೆಷನ್ ಕೊಡ್ತಾರೆ, ವಾಟ್ ಎವರ್. ಈಗ ನೀವು ಒಬ್ಬ ಫ್ರೆಂಡ್ನ ಕನ್ಸಲ್ಟ್ ಮಾಡ್ತೀರಾ, ನಿಮ್ಮ ರಿಲೇಷನ್ಶಿಪ್ ಪ್ರಾಬ್ಲಮ್ ಕುರಿತಾಗಿ ಕನ್ಸಲ್ಟ್ ಮಾಡ್ತೀರಾ, ನಾನು ಈ ಥರ ಎಲ್ಲ ಫೇಸ್ ಮಾಡ್ತಾ ಇದ್ದೀನಿ ನನ್ನ ಲವ್ ಲೈಫ್ನಲ್ಲಿ ಅಂತ. ಆ ವ್ಯಕ್ತಿ ಏನಾದರೂ ತನ್ನ ಲೈಫ್ನಲ್ಲಿ ಕಹಿಯ ಘಟನೆಗಳನ್ನ ಅನುಭವಿಸಿದರೆ, ಲೆಟ್ಸ್ ಆ ವ್ಯಕ್ತಿ ಡಿವೋರ್ಸಿ ಆಗಿರಬಹುದು, ಅಥವಾ ತನ್ನ ಪಾರ್ಟ್ನರ್ ಜೊತೆಗೆ ಯಾವುದೋ ಒಂದು ಪ್ರಾಬ್ಲಮ್ನಲ್ಲಿ ತಾನೂ ಒಳಗಾಗಿರಬಹುದು. ಆವಾಗ ಅವ್ರು ಯಾವ ರೀತಿಯಾಗಿ ಅಡ್ವೈಸ್ ಕೊಡ್ತಾರೆ, ಬಿಟ್ಬಿಡು, ಏನಕ್ಕೆ ಇರ್ತೀಯಾ, ನೀನು ಬಿಟ್ಬಿಟ್ರೆ ಒಳ್ಳೆಯದು, ಬ್ರೇಕಪ್ ಮಾಡ್ಕೋ. ಬಿಕಾಸ್ ಆ ವ್ಯಕ್ತಿ ಪೇನ್ ಅನುಭವಿಸ್ತಿರೋದಕ್ಕೆ ಅವರು ಕೊಡುವಂಥ ಅಡ್ವೈಸ್ ಏನಾಗಿರುತ್ತೆ, ಹೀಗೆ ಮಾಡು. ಹಾಗೂ ಅವರು ಮಾಡೋಕ್ಕೆ ಆಗದೆ ಇರೋಂಥ ವಿಷಯನ ನಿಮ್ಮ ಮೇಲೆ ಹೇರ್ತಾರೆ, ನೀನು ಹೀಗೆ ಮಾಡು. ಸೊ ಇಟ್ ವಿಲ್ ಬಿ ಅ ರಾಂಗ್ ಅಡ್ವೈಸ್ ಆಲ್ಸೋ. ಅವ್ರ ಉದ್ದೇಶ ಏನಿದೆ ಅಂತ ನಮಗೆ ಗೊತ್ತಿಲ್ಲ, ಒಂದೊಂದು ಸಲ ಅವರು ಗೊತ್ತಿಲ್ಲದೇ ಹೀಗೆ ಮಾಡ್ಬೋದು, ಬಿಕಾಸ್ ಆಫ್ ಸಮ್ ಫ್ರಸ್ಟ್ರೇಷನ್. ಯಾವಾಗಲೂ ಕೂಡ ನಮ್ಮ ಲೈಫ್ನಲ್ಲಿ ಏನೇ ನಡೆದ್ರೂ 100% ನಾವೇ ಜವಾಬ್ದಾರಿಯನ್ನು ತಗೋಬೇಕಾಗತ್ತೆ, ಯಾವುದಾದ್ರೂ ಒಂದು ಸ್ಟೆಪ್ನ ತಗೋಬೇಕಾದ್ರೆ. ಈಗ ನಿಮ್ಮ ಲೈಫ್ನಲ್ಲಿ ಏನೇ ನಡೆದ್ರೂ ನೀವೇ ಕಾರಣರಾಗಬೇಕಾಗತ್ತೆ. ನಾನು ಅವ್ರ ಮಾತು ಕೇಳ್ಕೊಂಡು ಹೀಗೆ ಮಾಡಿಬಿಟ್ಟೆ, ನಾನು ಅವ್ರ ಮಾತಿಂದ ಹೀಗಾಯಿತು, ನಾನು ಏನಕ್ಕಾದರೂ ಈ ಥರ ಒಂದು ಪರಿಸ್ಥಿತಿಗೆ ನೀವು ಬರಬಾರ್ದು ಅಂದಾಗ, ನಿಮ್ಮ ಲೈಫ್ನಲ್ಲಿ ದೊಡ್ಡದೋ ಅಥವಾ ಸಣ್ಣದೋ ಪ್ರಾಬ್ಲಮ್ಸ್ ಇದೆಯಲ್ಲ, ಟೇಕ್ ಇಟ್ ಫ್ರಮ್ ಯೋರ್ ಸೈಡ್, ನಿಮ್ಮ ಕಡೆಯಿಂದ ತಗೋಬೇಕಾಗತ್ತೆ. ಆವಾಗ ನೀವೇ ಕಂಪ್ಲೀಟ್ಲಿ ರೆಸ್ಪಾನ್ಸಿಬಲ್ ಆಗಿರ್ತೀರ ಆ ವಿಷಯದ ಕುರಿತಾಗಿ. ಹೌದು, ಇದು ನಾನು ಮಾಡಿದ್ದು, ನಾನೇ ಅನುಭವಿಸ್ಬೇಕಿದನ್ನು ಅಂತ. ಸೊ ಅಡ್ವೈಸ್ ತೊಗೊಳ್ಳೋವಾಗ ನಾವು ಹುಷಾರಾಗಿರಬೇಕಾಗತ್ತೆ, ಬಿಕಾಸ್ ಅವರು ಯಾವ ಒಂದು ಪರಿಸ್ಥಿತಿಯಿಂದ ನಿಮಗೆ ಅಡ್ವೈಸ್ ಕೊಡ್ತಾ ಇದ್ದಾರೆ ಅಂತ ಗೊತ್ತಿರೋದಿಲ್ಲ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.